ನೋಡಿ ನಮ್ಮ ಕರೆಂಟ್ ಹೋಗಿದೆ. ನಮ್ಮ ಸಾರ್ ಬಂದರು, ಬೈತಾ ಇದ್ದಾರೆ, ಚೀಲ ಹಿಡೀರಿ ಮೇಡಮ್, ಇಷ್ಟೊಂದು ಕೊಡ್ತೀರಾ, ಚೀಲ ಹಿಡಿಯೋಕ್ಕಾಗಲ್ವ ಅಂತ ಬೈತಾರೆ ನನಗೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಇವಾಗ ಪ್ಯಾಕ್ ಮಾಡಬೇಕು. ನೋಡಿ ಇದಿಷ್ಟು ಪ್ಯಾಕ್ ಮಾಡಬೇಕು. ನಾನು ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ ಅಂದರೆ, ನನಗೆ ಈ ಥರ ಸ್ಟಿಕ್ಕರ್ಗಳು ತೊಗೊಂಡು ಬಂದಿರ್ತೀನಿ. ನೋಡಿ ಇದೆಲ್ಲ ಇವಾಗ ಪ್ಯಾಕ್ ಮಾಡಬೇಕಾಗಿರೋದು. ಒಟ್ಟು 280 ಆರ್ಡ್ರ್ ಬಂದಿದೆ. ಅದನ್ನು ಈ ಥರ ಪ್ಯಾಕ್ ಮಾಡ್ತೀನಿ. ಇವಾಗ ಒಂದು ಸೆಟ್ಟು ಈ ಕಾರ್ಟವ್ರು ಬಂದು ತೊಗೊಂಡೋದ್ರು. ನಾನು ರೆಡಿ ಆಗಿಲ್ಲ, ಹಾಗಾಗಿ ನನ್ನ ಮುಖ ತೋರಿಸ್ತಾ ಇಲ್ಲ. ನನ್ನ ಹತ್ರ 1 ಪ್ಯಾಕೆಟ್ ಕೊಡೋರು ಇರ್ತಾರೆ. ನೋಡಿ 1 ಪ್ಯಾಕೆಟ್ ಕೊಡೋರು ಇರ್ತಾರೆ, ಒಂದು 5 kg ಆರ್ಡ್ರ್ ಕೊಡೋರು ಇರ್ತಾರೆ. ಇವಾಗ ಇದಿಷ್ಟನ್ನು ಪ್ಯಾಕ್ ಮಾಡಬೇಕು. ನಾನು ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಅವರು ಏನೇನು ಆರ್ಡ್ರ್ ಕೊಟ್ಟಿರ್ತಾರೆ ಫಸ್ಟ್ ಈ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ತೆಗೆದಿಟ್ಕೊಳ್ತೀನಿ, ಬುಕ್ಕಲ್ಲಿ ಬರ್ಕೊಂಡಿರ್ತೀನಿ. ಒಬ್ರೊಬ್ಬರು ಒಂದೊಂದು ಥರ ಆರ್ಡ್ರ್ ಕೊಡ್ತಾರೆ. ನೋಡಿ ಕಷಾಯ ಪುಡಿ, ಗ್ರೀನ್ ಟೀ ಕೊಡ್ತಾರೆ, ಬಾರ್ಲಿ ಕೊಡ್ತಾರೆ. ಇವರೊಬ್ಬರು 4.25 kg ಕೊಟ್ಟಿದ್ದಾರೆ. ನೋಡಿ ಈ ಥರ ಅವ್ರದ್ದು ಫಸ್ಟ್ ಈ ಥರ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ಎಷ್ಟಾಗುತ್ತೆ ಒಂದೊಂದು ಬ್ಯಾಚು, ಯಾರು ಕೊರಿಯರ್ ಅವ್ರು ಬರ್ತಾರೆ ಅವ್ರದ್ದು ಒಂದೊಂದು ಬ್ಯಾಚ್. ಇವಾಗ ಈ ಕಾರ್ಟವ್ರು ತೊಗೊಂಡೋದ್ರು. ಇವಾಗ ಬೇರೆ, ಇವಾಗ ನಾನು ಡೆಲ್ವರಿ ಅವ್ರದ್ದು ಮಾಡ್ತಾಯಿದ್ದೀನಿ, ಸ್ಟ್ಯಾಂಡ್ಗೆ ಇಡ್ತಾಯಿದ್ದೀನಿ. ಡೆಲ್ವರಿ ಅವ್ರದ್ದು ಪ್ಯಾಕ್ ಮಾಡ್ತಾಯಿದ್ದೀನಿ ಇವಾಗ ನಾನು. ನೋಡಿ ಇಲ್ಲಿ ಅಷ್ಟು ಪ್ಯಾಕಿಂಗ್ ಆಯಿತು. ಇವಾಗ ಇದು ಇಲ್ಲಿ ನೋಡಿ ಈ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ. ಸ್ಟಾರ್ಟಿಂಗು ಬುಕ್ಕಲ್ಲಿ ನೋಡಿಕೊಂಡು ಅವ್ರು ಏನು ಕೊಟ್ಟಿರ್ತಾರೆ ಈ ಥರ. ಈಗ ಹಾಕಬೇಡಿ, ಈಗ ಹಾಕಿದ್ರೆ ನಾವು ಈಗ ಪ್ಯಾಕ್ ಮಾಡಿದ್ರೆ ಸ್ಕ್ಯಾನರ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹಾಕಿ, ಈ ಥರ ಹಾಕಿ ಇದನ್ನಿರುತ್ತಲ್ಲ ಇದನ್ನು ತೆಗಿಬೇಕು. ತುಂಬ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಕೆಲಸ ಹಿಡಿಯುತ್ತೆ, ವೀಡಿಯೋ ಮಾಡಬೇಕು. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಕಷ್ಟ. ವೀಡಿಯೋ ಮಾತಾಡ್ತಾ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಇಷ್ಟು ಈಗ ಬರುತ್ತೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರಲ್ವ, ಹಾಗೆ ಮಾತಾಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಇವರು ಫೇಸ್ ವಾಶ್ ಪೌಡರು ಕೊಟ್ಟಿದ್ದಾರೆ. ಒಬ್ರೊಬ್ರದ್ದು ಒಂದೊಂದು ಥರ ಆಗಿರುತ್ತೆ. ಒಬ್ರೊಬ್ರು kg ಗಟ್ಟಲೆ ಕೊಟ್ಟು ತೊಗೊಳ್ತಾರೆ, ಒಬ್ಬರು 1/4 kg ತೊಗೊಳ್ತಾರೆ. ಅದು ಅವ್ರವ್ರ ಇಷ್ಟ ಅಲ್ವಾ. ಇದು ನೋಡಿ ಇದು ಒಂದು ಸ್ವಲ್ಪ ದೊಡ್ಡದಿರೋದಕ್ಕೆ ಸ್ವಲ್ಪ ದೊಡ್ಡ ಕವರ್ ತೊಗೊಳ್ತೀನಿ. ಇದು ನೋಡಿ, ಇದು ಮೊನ್ನೆಯಿಂದ ಮೆಂತ್ಯ ಮುದ್ದೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ತುಂಬ ಆರ್ಡ್ರ್ ಬರ್ತಾ ಇದೆ ನನಗೆ. ಎಲ್ರಿಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು ಎಲ್ಲ ನನ್ನ ಹತ್ರ. ಅದು ಜಾಸ್ತಿ ಹೋಗುತ್ತೆ, ಇದು ಜಾಸ್ತಿ ಹೋಗುತ್ತೆ ಅಂತ ಅಲ್ಲ, ಎಲ್ಲನೂ ನನ್ನ ಹತ್ರ ಚೆನ್ನಾಗಿ ತೊಗೊಳ್ತಾ ಇದ್ದಾರೆ. ಮತ್ತು ಇದು ಎಣ್ಣೆ, ಫೇಸ್ ವಾಶ್ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದು ಫೇಸ್ ವಾಶ್ ಪೌಡರು. ಅಂದರೆ ಪ್ಯಾಕೆಟ್ ಸ್ಟಾರ್ಟಿಂಗು ಒಂದು ಹೇಳ್ತೀನಿ, ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ದಯವಿಟ್ಟು, ಅಂದರೆ ನಾನು ತಪ್ಪು ಮಾಡಿದ ಕೆಲಸ ನೀವು ಮಾಡಬೇಡಿ ಅಂತ ನಾನು ಹೇಳ್ತಿರೋದು. ಸ್ಟಾರ್ಟಿಂಗು ನನಗೆ ಗೊತ್ತಾಗ್ತಿರ್ಲಿಲ್ಲ. ಜ್ಯೋತಿ ಅನ್ನೋರ ಹೆಸರು ಬರ್ಕೊಂಡ್ಬಿಡ್ತಿದ್ದೆ. ಜ್ಯೋತಿ ಯಾರು ಏನು ಬರ್ಕೊತಾ ಇರಲಿಲ್ಲ, ಫೋನ್ ನಂಬರು ಏನೂ ಬರ್ಕೊತಾ ಇರಲಿಲ್ಲ ನಾನು. ಜ್ಯೋತಿ ಅನ್ನೋರು ಎಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಇವಾಗ ಒಬ್ಬರು 1 kg ಆರ್ಡ್ರ್ ಕೊಟ್ಟಿದ್ರೆ ಇನ್ನೊಬ್ಬರು 1/4 kg ಕೊಟ್ಟಿರ್ತಾರೆ. ಕನ್ಫ್ಯೂಸ್ ಮಾಡಿಕೊಂಡು 1 kg ಕೊಟ್ಟಿರೋರಿಗೆ 1/4 kg ಕಳಿಸ್ತಿದ್ದೆ, 1/4 kg ಕೊಟ್ಟಿರೋರಿಗೆ 1 kg ಕಳಿಸ್ತಿದ್ದೆ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗು. ತಿರ್ಗಾ ಅವರು ಏನು ಮೇಡಮ್ ಅಂತ ಅನ್ನೋರು. ನೋಡಿ ಇದು ಕಷಾಯ ಪುಡಿ ತುಂಬ ಒಳ್ಳೆಯದು. ಅವರು ಆಮೇಲೆ ತಿರ್ಗಾ ಶಿಪ್ಪಿಂಗ್ ಚಾರ್ಜು ನನಗೆ, ಯಾಕಂದರೆ ನನ್ನ ಕಡೆಯಿಂದ ತಪ್ಪಾಗಿರುತ್ತೆ. ಅವರೇನಾದರೂ ಫೋನ್ ನಂಬರು ಪಿನ್ ಕೋಡ್ ಕೊಡೋದು ಅದೆಲ್ಲ ತಪ್ಪಾಗಿದ್ದರೆ ನಾನು ಅವ್ರ ಹತ್ರನೇ ತೊಗೊಳ್ತೀನಿ ಕೊರಿಯರ್ ಚಾರ್ಜು. ಆದರೆ ನಮ್ಮ ಕಡೆಯಿಂದ ತಪ್ಪಾಗಿರೋದಕ್ಕೆ ನಾವೇ ಕಳಿಸ್ಬೇಕು.
ಹಾಗೆ ತುಂಬ ರಿಸ್ಕ್ ಆಗ್ತಿತ್ತು. ಅದಕ್ಕೆ ನೀವೇನು ಮಾಡ್ಕೊಳ್ಳಿ, ನೀವು ಫೋನ್ ನಂಬರು ಮತ್ತು ಅವ್ರ ಹೆಸರು ಇಷ್ಟನ್ನು ಬರ್ಕೊಳ್ಳಿ. ಆವಾಗ ನಿಮಗೆ ಪ್ಯಾಕ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಯಾಕಂದರೆ ನನಗೆ ಸ್ಟಾರ್ಟಿಂಗು, ನಾನು ಇನ್ನೂ 10 ತಿಂಗಳಾಯ್ತು ಅಷ್ಟೇ ಬಿಸ್ನೆಸ್ ಶುರು ಮಾಡಿ. ನನಗೆ ಸ್ಟಾರ್ಟಿಂಗು ನನಗೆ ಗೊತ್ತಾಗ್ತಾ ಇರಲಿಲ್ಲ ನನಗೆ ಹೇಗಂದರೆ ಹಾಗೆ. ಇವಾಗ ಜ್ಯೋತಿ ದೀಪ ಎಲ್ಲ ತುಂಬ ಜನ ಇರ್ತಾರೆ ಅಲ್ವಾ, ಕೆಳಗಡೆನೂ ಎಲ್ಲ ಈ ಥರ ಇಟ್ಕೊಂಡ್ಬಿಡ್ತೀನಿ ಸ್ಟಾರ್ಟಿಂಗು. ಇಲ್ಲ ಒಂದೊಂದೇ ನೋಡಿಕೊಂಡು ಪ್ಯಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆರ್ಡ್ರ್ ನೋಡಿ ಟನ್ ಅಂತ ಬರ್ತಿದೆ. ಇವಾಗ ಈ ಕಡೆ ಗಮನ ಕೊಟ್ಟರೆ ಆರ್ಡ್ರ್ ಕಡೆ ಗಮನ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡೋವರೆಗೂ ನಾನು ಗಮನ ಕೊಡೋಕ್ಕೆ ಹೋಗಲ್ಲ. ಈ ಕೆಳಗಡೆನೂ ಈ ಥರ ಎಲ್ಲ ಫುಲ್ಲು ಇಟ್ಕೊಂಬಿಟ್ಟಿರ್ತೀನಿ. ಒಬ್ರೊಬ್ರು ಒಂದೇ ಒಂದು ಗ್ರೀನ್ ಟೀಗೆ ಆರ್ಡ್ರ್ ಕೊಡ್ತಾರೆ, ಒಬ್ಬರು ಅರ್ಧ kg ಕೊಡ್ತಾರೆ. ಹೇಗಂದ್ರೆ ಹಾಗೆ ಈ ಥರ ಮಾಡಿದ್ರೆ ಅವ್ರು ಬಂದು ಸ್ಕ್ಯಾನ್ ಮಾಡಿಕೊಂಡು, ಇವಾಗ ನಾನು ಡೆಲಿವರಿ ಆಯಿತು. ಇವಾಗ ಇದು ಎಕ್ಸ್ಪ್ರೆಸ್ BCU. ಮಾತಾಡ್ತಾ ಇದೇನೋ ಕನ್ಫ್ಯೂಸ್ ಮಾಡಿಕೊಂಡೆ. ಇಲ್ಲಿತ್ತು ಹಿಂಗೆ. ಅದಕ್ಕೆ ನಾನು ಫೋನು ತೆಗೆಯಲ್ಲ ಆ ಟೈಮ್ಗೆ. ಫೋನ್ ತೆಗೆಯಲ್ಲ, ಏನು ಮಾಡಲ್ಲ. ಅದು ದೊಡ್ಡ ಕವರ್ಗೆ ಹಾಕಿ ಪ್ಯಾಕ್ ಮಾಡಬೇಕು. ಹಾಗಾಗಿ ಎಲ್ಲ ಸೈಜ್ ಕವರು ತಂದಿಟ್ಕೊಂಡಿರ್ತೀನಿ. ಚಿಕ್ಕದ್ರಿಂದ ಹಿಡಿದು 8 kg ಪ್ಯಾಕಿಂಗ್ ಮಾಡೋವರೆಗೂ ಕವರ್ ತಂದಿಟ್ಕೊಂಡಿರ್ತೀನಿ. ಕೆಳಗಡೆನೂ ಈ ಥರ ಇಟ್ಕೊಂಡಿರ್ತೀನಿ. ಥರ ದೇವ್ರು ನನಗೆ ಕೈ ಹಿಡ್ದ ಮತ್ತು ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆಯಲ್ವಾ, ಅದು ನನಗೆ ಖುಷಿ ಕೊಡ್ತಾ ಇರೋದು. ನೋಡಿ ಈ ಥರ ಕೆಳಗೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಸರಿ ಪ್ಯಾಕ್ ಮಾಡೋದು. ಇವತ್ತೇ ವಿಡಿಯೋ ಮಾಡ್ತಿರೋದು. ವಿಡಿಯೋ ಮಾಡ್ತಾಯಿದ್ರೆ ತುಂಬ ಲೇಟ್ ಆಗುತ್ತೆ. ಎಣ್ಣೆ ಕಡಲೆ ಇಟ್ಕೊಡ್ತಾರೆ, ಯಾರ್ಯಾರಿಗೆ ಏನೇನು ಬೇಕು. ಮತ್ತು ನನ್ನ ಹತ್ರ ಏನು ಅಂತಂದರೆ ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ. ಅದು ಒಂದು ನನಗೆ ಹೊಸ ಕಸ್ಟಮರು ಬರ್ತಾ ಇದ್ದಾರೆ, ಜೊತೆಯಲ್ಲಿ ತೊಗೊಂಡಿರೋರು ತೊಗೊಳ್ತಾ ಇದ್ದಾರಲ್ಲ, ಅದು ನನಗೆ ತುಂಬ ಖುಷಿ ಆಗೋದು. ಎಲ್ಲರೂ ತುಂಬ ರಿಸಲ್ಟ್ ಚೆನ್ನಾಗಿದೆ ಅಂತಾರಲ್ಲ, ಅದು ನನಗೆ ಆಕಾಶದಲ್ಲಿ ತೇಲಾಡೋ ಥರ ಅನಿಸುತ್ತೆ ನನಗೆ. ಇದಕ್ಕೆ ಸ್ವಲ್ಪ ದೊಡ್ಡ ಕವರ್, ಇದಕ್ಕೆ ತುಂಬ ದೊಡ್ಡ ಕವರ್ ತೊಗೊಬೇಕು. ಇದು ನನಗೆ ಸ್ಟಾರ್ಟಿಂಗು ಪ್ಯಾಕಿಂಗು ಇದನ್ನು ತೆಗ್ದು ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಹಾಗೆ ಇಟ್ಟಿದ್ದೆ. ಪಾಪ ಈ ಕಾರ್ಟವ್ರೊಬ್ಬರು ಚಂದ್ರಶೇಖರ್ ಸರ್ ಅಂತ ಬರ್ತಾರೆ. ಅವರು ಸ್ಟಾರ್ಟಿಂಗ್ ಫಸ್ಟ್ ದಿವಸನೇ ನಾನು ಇಲ್ಲೇನೋ ಅವರು ಮಿಷಿನ್ ತರ್ತಾರೆ. ಆ ಮಿಷಿನ್ ತಂದು ಇದು ಎಣ್ಣೆ ಈ ಥರ ಪ್ಯಾಕ್ ಮಾಡಿರ್ತೀವಿ. ಮಿಷಿನ್ ತಂದು ಸೀಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ಐಡಿಯಾ. ಇದನ್ನು ಈಗ ತೆಗಿಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನಾನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ. ಕೊನೆಗೆ ಅವ್ರು ಬಂದು, ಮೇಡಮ್ ನೀವು ಈ ಥರ ಪ್ಯಾಕ್ ಮಾಡಿದ್ರೆ ಆಗಲ್ಲ ಅಂದರು. ಸರ್ ಇನ್ನೇಕೆ ಮಾಡಬೇಕು ಅಂತಂದೆ. ಅದಕ್ಕೆ ಇಲ್ಲ ಮೇಡಮ್, ನೀವು ಅದಕ್ಕೆ ದೊಡ್ಡ ಕವರ್ ತೊಗೊಂಡು ಬರ್ತೀನಿ, ಇದಕ್ಕೆ ಇಷ್ಟು ದೊಡ್ಡ ಕವರ್ ತೊಗೊಳ್ತೀನಿ. ಆಮೇಲೆ ಸರ್ ಮೇಡಮ್ ನೀವು ಈ ಥರ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ, ನಾವು ತುಂಬ ಜನದ ಮನೆಗೆ ಹೋಗಬೇಕು, ನೀವು ರೆಡಿ ಇಟ್ಟರೆ ನಾವು ಬಂದು ತೊಗೊಂಡು ಹೋಗ್ತೀವಿ ಅಂತ ಅಂದರು. ಸರ್ ನಾನಂದೆ ರೆಡಿ ಇದೆ ಸರ್, ನೀವೇನೇ ಬಂದು ಅದು ಸೀಲ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅಂದೆ. ಅದಕ್ಕೆ ಅವರು ಇಲ್ಲ ಮೇಡಮ್ ಸೀಲೆಲ್ಲ ಏನು ಮಾಡೋದೇನಿರಲ್ಲ ಅಂತ ಹೇಳ್ಬಿಟ್ಟು ಪಾಪ ತೋರಿಸ್ಕೊಟ್ರು. ನಿಜವಾಗ್ಲೂ ನನಗೆ ಅವರು ಇದು ಮಾಡ್ತಾರೆ ಅಂದರೆ, ನನ್ನ ಕೊರಿಯರವರೆಲ್ಲ ಅವರೇ ಬರ್ತಿರೋದು, ಹೊಸೊಬ್ರು ಯಾರೂ ಇಲ್ಲ, ಕೆಲಸನೂ ಬಿಟ್ಟಿಲ್ಲ, ಹೊಸೊಬ್ಬರು ಯಾರೂ ಇಲ್ಲ. ಆಮೇಲೆ ಸ್ಟಾರ್ಟಿಂಗು ನಾನು ಎಣ್ಣೆ ಶುರು ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಆರ್ಡ್ರ್ ಬರುತ್ತೆ, ನನಗೆ ದೇವ್ರ ಕೈ ಹಿಡಿತಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಏನು ಮಾಡಿದ್ದೀನಿ, ನಾನು
ಎಣ್ಣೆ ಶುರು ಮಾಡಿದ್ದು. ಸ್ಟಾರ್ಟಿಂಗ್ ಮಾಡಿದ್ದೆ ನಾನು ಎಣ್ಣೆ, ಫೇಸ್ ಗ್ಲೋಯಿಂಗ್ ಆಯಿಲು ಮಾಡಿಬಿಟ್ಟು ಇದು ಕೊಡ್ತದೆ ಪ್ರಯಾಗ್ರಾಜ್ಗೆ ಹೋದ ವರ್ಷ ಕುಂಭಮೇಳಕ್ಕೆ ಹೋಗಿದ್ದೀನಿ. ಆವಾಗ ಅದು ಸೀಲ್ ಸರಿಯಾಗಿ ಮುಚ್ಚಲನ್ನ ಸರಿಯಾಗಿ ಟೈಟ್ ಮಾಡಿಲ್ಲ, ನಾನು ಲಾಕ್ ಮಾಡಿಲ್ಲ. ಆವಾಗ ಫುಲ್ಲು ಓಪನ್ ಆಗೋಗಿದೆಯಂತೆ. ನಾನು ಹೋಗಿದ್ದೀನಿ, ಅವ್ರದ್ದು ಫೋನು ಕೊರಿಯರ್ ಅವ್ರದ್ದು. ಆಮೇಲೆ ಇನ್ನೊಂದು ಮಾತು, ತುಂಬ ಟೈಟಾಗಿ ಪ್ಯಾಕ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಕೊರಿಯರ್ ಚಾರ್ಜು ಜಾಸ್ತಿ ಬೀಳುತ್ತೆ. ನಮ್ಗೆ ಇಲ್ಲಿ ತೊಗೊಂಡೋಗ್ಬೇಕಾದ್ರೆ ತೂಕ ಮಾಡಿ ತೊಗೊಂಡೋಗ್ತಾರೆ, ಆಮೇಲೆ ಇನ್ನೊಂದು ಊರಿಗೆ ಕೊಡಬೇಕಾದ್ರೆ ತೂಕ ಮಾಡ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ತುಂಬ ಟೈಟಾಗಿ ಕೊರಿಯರ್ ಮಾಡಬೇಕು, ಇದು ಮಾಡಬೇಕು, ಪ್ಯಾಕ್ ಮಾಡಬೇಕು. ಈ ಥರ ಇಷ್ಟು ಕೊಡೋರು ಇರ್ತಾರೆ. ಆಮೇಲೆ ಅವ್ರೇನು ಹೇಳಿದ್ರು, ಮೇಡಮ್ ಏನು ಮೇಡಮ್ ಎಣ್ಣೆ ಎಲ್ಲ ಚೆಲ್ಬಿಟ್ಟಿದ್ದೀರಾ, ಚೆಲ್ಲೋಗಿದೆ, ನಮ್ಮದೆಲ್ಲ ಪ್ರಾಡಕ್ಟು ಬೇರೆ ಕೊರಿಯರ್ದೆಲ್ಲ ಆಗೋಗಿದೆ ಅಂದರು. ನಾನಂದೆ, ಸರ್ ನೀವು ನನಗೆ ಗೊತ್ತಿಲ್ಲ ಸರ್, ಸ್ಟಾರ್ಟಿಂಗ್ ಅಲ್ವಾ ಅಂತ ಅಂದೆ. ಇರಲಿ ಬಿಡಿ ಮೇಡಮ್ ಪರವಾಗಿಲ್ಲ ಅಂದರು. ಇನ್ನೊಂದು ಸರಿ ಅಂತ ಅವರೇ ತೋರಿಸ್ಕೊಟ್ರು ನನಗೆ. ನೋಡಿ ಇದು ಎಕ್ಸ್ಪ್ರೆಸ್ಸು BCU ಆಯಿತು, ಅದು ಡೆಲಿವರಿ ಆಯಿತು. ಇವಾಗ ಇನ್ನೊಂದು ಗ್ರೂಪ್ ಇದೆ, ಅದನ್ನು ಮಾಡಬೇಕು. ಈ ಥರ ನನಗೆ ಬೆಳಗ್ಗೆ 10:30ಇಂದ ಈ ಥರ ಎಲ್ಲ ಹರಡ್ಕೊಂಡ್ಬಿಡ್ತೀನಿ. ಈ ಕಳ್ಟೋರು ಬಂದು ತೊಗೊಂಡೋದ್ರು, ಇಂಡಿಯನ್ ಪೋಸ್ಟ್ ಅವ್ರು ಬಂದು ತೊಗೊಂಡೋದ್ರು. ಇವಾಗ ಇದು ನೋಡಿ, ಇದು ಹೊಸ್ದಾಗಿ ಮಾಡ್ತಾಯಿದ್ದೀವಿ. ಇಷ್ಟು ನನ್ನ ಕೆಲಸ ಇರುತ್ತೆ ದಿನ. ಇದು ಸುಮ್ಮನೆ ಒಂದು ಸಣ್ಣ ವೀಡಿಯೋ ಮಾಡಿದೆ, ಯಾಕಂದರೆ ಯಾರಾದರೂ ತೊಗೊಳ್ಳೋರಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ತೊಗೊಳ್ಬೋದು. ಮತ್ತು ನಾನು ತೊಗೊಂಡಿರೋರು ಯಾರಾದರೂ ರಿವ್ಯೂ ಕೊಡೋಕ್ಕೆ ಇಷ್ಟ ಇದ್ದರೆ ಒಂದು ವೀಡಿಯೋ ಮಾಡಿ ಕಳಿಸಿ, ನಾನು ಅವ್ರಿಗೆ ಸ್ಪೆಷಲಾಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಆಮೇಲೆ ಯಾರಾದರೂ ಬಿಸ್ನೆಸ್ ಮಾಡೋರು ಮಾಡಿ, ಆದರೆ ಫಸ್ಟು ಲೈಸೆನ್ಸ್ ತೊಗೊಳ್ಳಿ. ನೋಡಿ, ಫಸ್ಟು ಲೈಸೆನ್ಸ್ ತೊಗೊಳ್ಳಿ, ಲೈಸೆನ್ಸ್ ತೊಗೊಂಡು ನೀವು ಬಿಸ್ನೆಸ್ ಶುರು ಮಾಡಿ ಅಂತ ಹೇಳ್ತೀನಿ. ಗ್ರೀನ್ ಟೀ 250 ಗ್ರಾಮ್ಗೆ ಇಷ್ಟೊಂದು ಪ್ಯಾಕೆಟ್ ಮಾಡ್ತೀವಿ. ಇದು 100 ಗ್ರಾಮು, ಇದು 1/4 kg. ತುಂಬ ನನ್ನ ಹತ್ರ ಜಾಸ್ತಿ ಗ್ರೀನ್ ಟೀನೇ. ಅಯ್ಯೋ, ಮೊನ್ನೆ ಒಬ್ಬರು ಮಂಗಳೂರವರು ನಂದು ಹೈಯೆಸ್ಟು ತೊಗೊಳ್ತೀರಿ, ಎಲ್ಲ ಊರವರು ತೊಗೊಳ್ತಾ ಇದ್ದಾರೆ, ಗೋವಾ, ದುಬಾಯಿ ಎಲ್ಲ ಕಡೆಯೂ ತೊಗೊಳ್ತಾರೆ. ಆದರೆ ಮಂಗಳೂರಲ್ಲಿ ಇರೋರೊಬ್ಬರು, ಅಮ್ಮ ನಿಜವಾಗ್ಲೂ ಬೇಗ ಕಳಿಸಿಮ್ಮ, ಇನ್ನು 2 ದಿವ್ಸಕ್ಕೆ ಇರೋದಮ್ಮ, ನಾನು ನೋಡ್ಕೊಂಡಿಲ್ಲ ಅಮ್ಮ, ಬೇಗ ಕಳಿಸಿ ಅಮ್ಮ ಅಂತಾರೆ. ನಗು ಅಂದರೆ ನಗು ಬರುತ್ತೆ. ನಾನು ನೋಡ್ಕೊಳ್ಳೋದಲ್ವಮ್ಮ, ಇದು ನೋಡಿ ಇಷ್ಟು ಸಾಕಾಗತ್ತೆ ಅಂತ ಮಾಡ್ತೀವಿ, ಸಾಲಲ್ಲ. ಅದು ಗ್ರೀನ್ ಟೀ ಅಲ್ವಾ, ತುಂಬ ದೊಡ್ಡದಿರುತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡ ಕವರ್. ಈ ಥರ ಹಿಂಗೆ ಒಂದೊಂದು ಸರಿಗೆ ಕವರ್ಗಳು ವೇಸ್ಟು ಆಗುತ್ತೆ. ಆಮೇಲೆ ನಮಗೆ ರಿಟರ್ನ್ ಬರುತ್ತೆ, ಇಲ್ಲಿ ಕಚ್ಚಿದೆ ಅಂತ ರಿಟರ್ನ್ ಬರುತ್ತೆ. ಆಮೇಲೆ ಅವ್ರು ತೊಗೊಳ್ಳಿಲ್ಲ ಅಂತ ರಿಟರ್ನ್ ಬರುತ್ತೆ. ಅವ್ರು ತೊಗೊಳ್ಳಿಲ್ಲ ಅಂತ ಅಂದರೆ ನನಗೇನು ಲಾಸ್ ಆಗಲ್ಲ, ಅದು ಫಸ್ಟೇ ಪೇ ಮಾಡಿರ್ತಾರೆ. ಆಮೇಲೆ ತಿರ್ಗಾ ಕಳಿಸಿದ್ರೆ ಕೊರಿಯರ್ ಚಾರ್ಜ್ ಕೊಡಿ, ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಪಿನ್ ಕೋಡ್ ತಪ್ಪಾಗಿ ಕೊಟ್ಟಿರ್ತಾರೆ, ಫೋನ್ ನಂಬರ್ ತಪ್ಪಾಗಿ ಕೊಟ್ಟಿರ್ತಾರೆ, ಇಲ್ಲ ಅವ್ರು ಡೆಲಿವರಿ ಕೊಡೋಕ್ಕೆ ಹೋದಾಗ ಫೋನ್ ಪಿಕ್ ಮಾಡಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಆವಾಗ ಅದು ನನ್ನ ತಪ್ಪಲ್ಲ, ನನ್ನ ಕಡೆಯಿಂದ ಏನು ತಪ್ಪಾಗಿದೆಯೋ ಕೂಡಲೇ ನಾನು ಅವ್ರಿಗೆ ರಿಟರ್ನ್ ಕಳಿಸ್ತೀನಿ. ನೋಡಿಮ್ಮ ಈ ಥರ ತಪ್ಪಾಗಿದೆ ಅಂಥೇಳಿ ರಿಟರ್ನ್ ಕಳಿಸ್ತೀನಿ. ಈ ಥರ ಆಗತ್ತೆ ನೋಡಿ. ಫೈನಲ್ ಆಗಿ ಆಯಿತು. ಇವರೊಬ್ಬರು ಬರ್ತಾರೆ, ಅದು ಬೇರೆಯವರು, ಇದು ಬೇರೆಯವರು, ಇಬ್ಬರು ತೊಗೊಂಡೋದ್ರು. ಇಂಡಿಯನ್ ಪೋಸ್ಟು ಆಮೇಲೆ ಈ ಕಾರ್ಟೋರು ತೊಗೊಂಡೋದ್ರು. ಇದು ಎಕ್ಸ್ಪ್ರೆಸ್ BCU, ಇದು ಡೆಲಿವರಿ, ಅದು ಯಾವುದೋ ನನಗೆ ಹೇಳಕ್ಕೆ ಬರಲ್ಲ, ಇದು ಏನೋ ಶ್ಯಾಡೋ ಫ್ಯಾಕ್ಸ್ ಯಾವುದೋ. ಈ ಥರ ನಾವು 4-5 ಜನಕ್ಕೆ ಕೊಡ್ತೀವಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ನೋಡಿ ಈಗ ವಾಪಸ್ ಬಂತು, ಈ ಥರ ಇಲ್ಲಿ ಕಚ್ಚಿರುತ್ತೆ, ಅದನ್ನು ನಮ್ಗೆ ರಿಟರ್ನ್ ತಂದು ಕೊಡ್ತಾರೆ. ಪಾಪ ಅವ್ರು ಮೊನ್ನೆ ಅವ್ರಿಗೆ ಕಸ್ಟಮರ್ಗೆ ತೊಗೊಂಡೋಗಿ ಕೊಟ್ಟಿದ್ದಾರೆ. ಅವರಂದರು, ಮೇಡಮ್ ಏನು ಮಾಡೋದು ಮೇಡಮ್ ಅಂದರು. ನೋಡಿ ಈ ಥರ ಮಾಡ್ತಾರೆ, ಎಷ್ಟು ಕಂಪ್ಲೇಂಟ್ ಮಾಡಿದ್ರೂ ಕೇಳಲ್ಲ. ಇವಾಗ ಬೇರೆ ಯಾರಾದರೂ ನಮಗೆ ಕೊರಿಯರ್ ಅವ್ರನ್ನ ಹುಡುಕ್ತಾ ಇದ್ದೀವಿ ನಾವು. ನೋಡಿ ನನಗಿವಾಗ ಇದರಿಂದ 1000 ರೂಪಾಯಿ ಲಾಸ್ ಆಗುತ್ತೆ. ಇದನ್ನು ಹಾಗೆ ಬಿಸಾಕೋದು. ನಾನು ಅವ್ರಿಗೆ ಕಳಿಸ್ದೆ,
ಅವ್ರಿಗೆ ಆಗ್ಲಿಕ್ಕೆ ಅವ್ರ ಕೈಗೂ ತಲುಪ್ತು, ಬಂತು ಮೇಡಮ್ ಅಂತ ಹೇಳಿದ್ರು. ನಮ್ಗೆ ಇವಾಗ ರಿಟರ್ನ್ ಬಂದಿದೆ ನೋಡಿ. ಈ ಥರ ಇಲಿ ಕಚ್ಚಿರೋದು, ಈ ಥರ ನನಗೆ ವಾರಕ್ಕೆ 2-3 ಬರುತ್ತೆ ನೋಡಿ. ನಮ್ಮ ಕರೆಂಟ್ ಹೋಗಿದೆ, ನಮ್ಮ ಸಾರ್ ಬಂದರು, ಬೈತಾ ಇದ್ದಾರೆ, ಚೀಲ ಹಿಡೀರಿ ಮೇಡಮ್, ಇಷ್ಟೊಂದು ಕೊಡ್ತೀರಾ, ಚೀಲ ಹಿಡಿಯೋಕ್ಕಾಗಲ್ವ ಅಂತ ಬೈತಾರೆ ನನಗೆ ಅಲ್ವಾ ಸರ್? ನಾನು ಆ ಕಡೆಯವ್ರದ್ದು ಬೇರೆ, ಅದು ಯಾವುದೋ ಬೇರೆ ಅದು. ನಾನು ಪ್ರಾಡಕ್ಟ್ ಶುರು ಮಾಡಿದಾಗಿಂದ ಅವರವರೇ ಬರ್ತಾ ಇರೋದು. ತುಂಬ ಒಳ್ಳೆ ಫ್ರೆಂಡ್ಸ್ ಥರ ಇರ್ತಾರೆ, ಕೋಪ ಮಾಡ್ಕೊಳ್ಳಲ್ಲ, ಒಂದೊಂದ್ಸರಿ ಕೋಪ ಮಾಡ್ಕೊತಾರೆ ಅಲ್ವಾ? ಅರ್ಜೆಂಟಲ್ಲಿದ್ದಾಗ ಕೋಪ ಮಾಡ್ಕೊಳ್ತಾರೆ. ಅಯ್ಯೋ ಪಾಪ, ಇಲ್ಲ ಅಲ್ಲ ಆಫೀಸಲ್ಲ ನೋಡಿ, ಈ ಥರ ನಾನು ಹೇಳಿದ್ನಲ್ಲ, ಈ ಥರ ಸ್ಕ್ಯಾನ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಅದು ಎಕ್ಸ್ಪ್ರೆಸ್ BC ಅವ್ರದ್ದು, ಇದು ಅದು ಯಾರೋ ಸರ್ಫೆಕ್ಸ್ ಯಾವುದೋ, ನನಗೆ ಅದು ಹೇಳೋಕ್ಕೆ ಬರಲ್ಲ. ಥ್ಯಾಂಕ್ ಯು. ವಿಡಿಯೋ ಮಾಡಿದೆ ನೋಡಿ. ಏನಿಲ್ಲ, ಏನು ಬಕ್ರ ಅಲ್ಲ, ಏನಿಲ್ಲ, ಹೀರೋ ಇದ್ದಂಗಿದ್ದೀರಾ. ಹಿಂಗೆ ಗಾಡೀಲಿ ಬರ್ತಾರೆ. ಇನ್ನು ಇವರೊಬ್ಬರು ಬರಬೇಕು, ಇವರೊಬ್ಬರು ಬರಬೇಕು. ಇಷ್ಟೊತ್ತಾದರೆ ನಮ್ಮ ಕೆಲಸ ಇದೇ ಥರ ಆಗತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.